ಗುಡ್ ಮಾರ್ನಿಂಗ್. ಇವತ್ತು ನಾವು ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ನಲ್ಲಿ ಎರಡು ಟೈಪ್ ಇದೆ. ಮೂವಿಂಗ್ ಐರನ್ ಟೈಪಲ್ಲಿ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್, ಇನ್ನೊಂದು ರಿಪಲ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಸೊ ಅದರಲ್ಲಿ ಮೊದಲಾಗಿ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಬಗ್ಗೆ, ಅದರ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಬಗ್ಗೆ ನಾವು ಮಾತಾಡೋಣ ಇವತ್ತು. ಅಟ್ರಾಕ್ಷನ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಅಂದರೆ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಕನ್ಸ್ಟ್ರಕ್ಷನ್ ಆಫ್ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ನಲ್ಲಿ. ಸೊ ಇದರಲ್ಲಿ ಏನಿರುತ್ತೆ, ಕಾಯಿಲ್ ಇದೆ. ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಇದು. ಸೊ ಮೂವಿಂಗ್ ಐರನ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇದರಲ್ಲಿ ಸ್ಪಿಂಡಲ್ಗೆ ಪಾಯಿಂಟರ್ ಅಟ್ಯಾಚ್ ಆಗಿದೆ, ಜೊತೆಯಲ್ಲಿ ಒಂದು ಐರನ್, ನಿಮಗೆ ಇಲ್ಲಿ ಕಾಣ್ತಾ ಇದೆ ಮೂವಿಂಗ್ ಐರನ್ ಅಂತ, ಒಂದು ಓವೆಲ್ ಶೇಪಲ್ಲಿ ಒಂದು ಐರನ್ ಪೀಸ್ ಅಟ್ಯಾಚ್ ಆಗಿದೆ, ಅದು ಸ್ಪಿಂಡಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ರೆಡ್ ಕಲರ್ ಏನಿದೆ, ದಿಸ್ ಈಸ್ ವರ್ಟಿಕಲ್ ಸ್ಪಿಂಡಲ್. ಅದು ನಾವು ಟಾಪ್ ವ್ಯೂನಲ್ಲಿ ನೋಡ್ತಾ ಇದ್ದೀವಿ. ನಾವು ಟಾಪ್ ವ್ಯೂನಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ರೆಡ್ ಕಲರ್ ಏನು ಕಾಣ್ತಾ ಇದೆ. ಸೊ ದಿಸ್ ಈಸ್ ದ ಸ್ಪಿಂಡಲ್. ಅದಕ್ಕೆ ಒಂದು ಪಾಯಿಂಟರ್, ಒಂದು ಮೂವಿಂಗ್ ಐರನ್ ಅಟ್ಯಾಚ್ ಆಗಿದೆ. ಸೊ ಬ್ಯಾಲೆನ್ಸ್ ವೇಟ್ಸ್ ಇದೆ ಪಾಯಿಂಟರ್ಗೆ, ಜೊತೆಲಿ ಒಂದು ಡ್ಯಾಂಪಿಂಗ್ ಚೇಂಬರ್ ಇದೆ. ಸೊ ಇದೆರಡು ಕಾಯಿಲ್ಸು, ಈ ಎರಡು ಕಡೆಯಿಂದ ಕಾಯಿಲ್ ಅಂದರೆ ಇಂಟರ್ಸೆಕ್ಷನಲ್ ವ್ಯೂ. ಇದು ನಿಮಗೇನು ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಇದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಸರ್ಕ್ಯುಲರ್ ಶೇಪಲ್ಲಿ ಮಧ್ಯೆ ಇದು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಇದು ಸೆಕ್ಷನಲ್ ವ್ಯೂ, ಹಾಗಾಗಿ ನಿಮಗೆ ಈ ಥರ ಕಾಣ್ತಾ ಇದೆ ಸೆಕ್ಷನಲ್ ವ್ಯೂ ಇದು. ಸೊ ಇದು ಕಾಯಿಲ್ ಏನಿದೆ, ಇದು ಸರ್ಕ್ಯುಲರ್ ಶೇಪಲ್ಲಿರುತ್ತೆ, ಸರ್ಕ್ಯುಲರ್ ಶೇಪ್ ಕಾಯಿಲ್ ಇದೆ. ಸೊ ಕಾಯಿಲ್ ಹಾಲೋ ಕಾಯಿಲ್ ಅದು. ಸೊ ಸರ್ಕ್ಯುಲರ್ ಶೇಪಲ್ಲಿದೆ. ಆ ಕಾಯಿಲ್ ಮಧ್ಯೆ ಸ್ಪಿಂಡಲ್, ಜೊತೆಯಲ್ಲಿ ಈ ಒಂದು ಮೂವಿಂಗ್ ಐರನ್ ಅಟ್ಯಾಚ್ಮೆಂಟ್ ಇರುತ್ತೆ ಅದರಲ್ಲಿ. ಸೊ ಅದರ ಟಾಪಲ್ಲಿ ಬಂದು ಈ ಪಾಯಿಂಟರು, ಡ್ಯಾಂಪಿಂಗ್ ಚೇಂಬರ್ ಏನಿದೆ ಅದು ಹೊರಗಡೆ ಇರುತ್ತೆ. ಕಂಟ್ರೋಲ್ ವೇಟ್ಸ್ ಎರಡು ಕೂಡ ಪಾಯಿಂಟರ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಇದಕ್ಕೆ ಕಾಯಿಲ್ನ ಎರಡು ಎಂಡ್ಗೆ ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಸೊ ಮೂವಿಂಗ್ ಐರನ್ ಅಂದರೆ ಇದರಲ್ಲಿ ನೀವು AC/DC ಯಾವ್ದು ಬೇಕಾದರೂ ಮೆಜರ್ ಮಾಡ್ಬೋದು. ಸೊ ಇದಕ್ಕೇನು ಪೊಲ್ಯಾರಿಟಿ ಪ್ರಾಬ್ಲಮ್ ಇಲ್ಲ. AC/DC ಎರಡಕ್ಕೂ ಕೂಡ ವರ್ಕ್ ಆಗುತ್ತೆ. AC ವೋಲ್ಟೇಜ್, AC ಕರೆಂಟ್, DC ವೋಲ್ಟೇಜ್, DC ಕರೆಂಟ್, ಎನಿಥಿಂಗ್ ಎರಡನ್ನೂ ಕೂಡ ನೀವು ಮೆಜರ್ ಮಾಡ್ಬೋದು. ಈ ಕಾಯಿಲ್ ಎಂಡ್ಸ್ಗೆ ನೀವು AC ಅಥವಾ DC ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಇದರಲ್ಲಿ ಕಾಯಿಲ್ನಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಮ್ಯಾಗ್ನೆಟಿಕ್ ಪೊಲ್ಯಾರಿಟಿ ಕ್ರಿಯೇಟ್ ಆಗುತ್ತೆ. ಸೊ ಒನ್ ಎಂಡ್ ಈಸ್ ನಾರ್ತ್, ಅನದರ್ ಎಂಡ್ ಈಸ್ ಸೌತ್, ಪೊಲ್ಯಾರಿಟಿ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆದಾಗ ಏನಾಗುತ್ತೆ, ಈ ಒಂದು ಮೂವಿಂಗ್ ಐರನ್ ಏನಿದೆ, ದಿಸ್ ಈಸ್ ದ ಐರನ್ ಪೀಸ್. ಐರನ್ ಪೀಸ್ ಯಾವಾಗಲೂ ಏನಾಗುತ್ತೆ, ಮ್ಯಾಗ್ನೆಟಿಕ್ ಪೊಲ್ಯಾರಿಟಿಗೆ, ಅದು ನಾರ್ತ್ ಇರ್ಬೋದು, ಸೌತ್ ಇರ್ಬೋದು, ಎನಿ ಪೊಲ್ಯಾರಿಟಿ ಯಾವುದಕ್ಕಾದರೂ ಕೂಡ ಅದು ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಈ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಪೊಲ್ಯಾರಿಟಿ ಕ್ರಿಯೇಟ್ ಆದಾಗ ಏನಾಗುತ್ತೆ, ಈ ಐರನ್ ಪೀಸ್ ಏನಿದೆ ಇದು ಅಟ್ರ್ಯಾಕ್ಟ್ ಆಗಿ ಈ ಐರನ್ ಪೀಸ್ ಎಂಡ್ ಏನಿದೆ ಇದು ಈ ಕಾಯಿಲ್ ಎಂಡಿಗೆ, ಈ ಕಡೆ ಎಂಡಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಅಟ್ರ್ಯಾಕ್ಟ್ ಆದಾಗ ಏನಾಗುತ್ತೆ, ಈ ಒಂದು ಮೂವಿಂಗ್ ಐರನ್ನು ಸ್ಪಿಂಡಲ್ಗೆ ಅಟ್ಯಾಚ್ ಆಗಿದೆ, ಸ್ಪಿಂಡಲ್ಗೆ ಪಾಯಿಂಟರ್ ಕೂಡ ಅಟ್ಯಾಚ್ ಆಗಿದೆ. ಸೊ ಐರನ್ ಈ ಕಡೆ ಮೂವ್ ಆದಾಗ ಏನಾಗುತ್ತೆ, ಸ್ಪಿಂಡಲ್ ರೊಟೇಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಪಾಯಿಂಟರ್ ಕೂಡ ಮೂವ್ ಆಗುತ್ತೆ. ಸೊ ಪಾಯಿಂಟರು ಸ್ಕೇಲ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಆಗ ನಿಮಗೆ ನೀವೇನು ಕ್ವಾಂಟಿಟಿ ಇದಕ್ಕೆ ಅಪ್ಲೈ ಮಾಡಿದ್ದೀರಾ ಕಾಯಿಲಿಗೆ, ವೋಲ್ಟೇಜ್ ಇರ್ಬೋದು ಅಥವಾ ಕರೆಂಟ್ ಇರ್ಬೋದು, ಸೊ ಅದು ನಿಮಗೆ ಸ್ಕೇಲ್ ಮೇಲೆ ಡಿಸ್ಪ್ಲೇ ತೋರಿಸುತ್ತೆ. ಸೊ ಇದರಲ್ಲೂ ಕೂಡ ಇದರಲ್ಲಿ ಕಂಟ್ರೋಲಿಂಗ್ ಪರ್ಪಸ್ ಅಥವಾ ಕಂಟ್ರೋಲಿಂಗ್ ಟಾರ್ಕ್ ಆಗಿ ಇಲ್ಲಿ ಏನಾಗಿದೆ, ವೆಯ್ಟ್ ಯೂಸ್ ಮಾಡಿದ್ದೀವಿ ನಾವು. ಕಂಟ್ರೋಲಿಂಗ್ ಟಾರ್ಕ್ ಆಗಿ ವೆಯ್ಟ್ ಯೂಸ್ ಆಗ್ತಾ ಇದೆ. ಸೊ ಈ ವೆಯ್ಟ್ ಕಂಟ್ರೋಲಿಂಗ್ ಟಾರ್ಕ್ ಆಗಿ ಯೂಸ್ ಆಗ್ತಾ ಇದೆ. ಕಂಟ್ರೋಲಿಂಗ್ ಟಾರ್ಕ್ ಆಗಿ ವೆಯ್ಟ್ ಯೂಸ್ ಆಗ್ತಾ ಇದೆ. ಕಂಟ್ರೋಲಿಂಗ್ ಟಾರ್ಕ್ ಆಗಿ ವೆಯ್ಟ್ ಯೂಸ್ ಆಗ್ತಾ ಇದೆ. ಸೊ ಇದರಲ್ಲಿ ಗ್ರಾವಿಟಿ ಟೈಪ್ ಕಂಟ್ರೋಲಿಂಗ್ ಫೋರ್ಸ್, ಕಂಟ್ರೋಲಿಂಗ್ ಟಾರ್ಕ್ ಯೂಸ್ ಆಗ್ತಾ ಇದೆ. ಸೊ ಅದು ಏನು ಮಾಡುತ್ತೆ, ಪಾಯಿಂಟರ್ಗೆ ಕಂಟ್ರೋಲ್ ಮಾಡುತ್ತೆ, ಜೊತೆಯಲ್ಲಿ ಪಾಯಿಂಟರ್ನ ಬ್ರಿಂಗ್ ಬ್ಯಾಕ್ ಟು ಝೀರೋ ಪೊಸಿಷನ್ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ಗ್ರಾವಿಟಿ ವೆಯ್ಟ್ಸ್ ಏನಿದೆ, ಇದು ಬ್ಯಾಲೆನ್ಸ್ ವೆಯ್ಟ್ ಒಂದು ಕಂಟ್ರೋಲ್ ವೆಯ್ಟ್. ಸೊ ಬ್ಯಾಲೆನ್ಸ್ ವೆಯ್ಟ್ ಏನು ಮಾಡುತ್ತೆ, ನಿಮಗೆ ಪಾಯಿಂಟರ್ನ ಏನು ಮಾಡುತ್ತೆ, ವಾಪಸ್ ಝೀರೋ ತರೋದಕ್ಕೆ ಯೂಸ್ ಮಾಡುತ್ತೆ. ಕಂಟ್ರೋಲ್ ವೆಯ್ಟ್ ಪಾಯಿಂಟರ್ನ ಎಕ್ಸಾಕ್ಟ್ ಪೊಸಿಷನ್ಗೆ ಸ್ಟಾಪ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಬ್ಯಾಲೆನ್ಸ್ ವೆಯ್ಟು ಪಾಯಿಂಟರ್ನ ಝೀರೋಗೆ ವಾಪಸ್ ಬರಬೇಕಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಡ್ಯಾಂಪಿಂಗ್ ಚೇಂಬರ್ ಏನಿದೆ ಇದು. ಸೊ ಪಾಯಿಂಟರು ಟು ಆ್ಯಂಡ್ ಫ್ರಮ್ ವೈಬ್ರೇಟ್ ಆಗಬಾರ್ದು. ಸೊ ಆ ಥರ ಆಗಬಾರ್ದು ಅಂತ ಹೇಳಿ ನಾವು ಏರ್ ಡ್ಯಾಂಪಿಂಗ್ ಚೇಂಬರ್ನ ಯೂಸ್ ಮಾಡಿದ್ದೀವಿ. ಸೊ ಡ್ಯಾಂಪಿಂಗ್ ಟಾರ್ಕ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಸೊ ಇದಿಷ್ಟು ಕೂಡ ಇದ್ರದ್ದು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್. ಸೊ ಇದನ್ನು ಇನ್ನೊಂದು ಸಲ ಬೇಕಂದ್ರೆ ರಿವ್ಯೂ ಮಾಡ್ತೀನಿ.
ಸೊ ಇದ್ರ ಕನ್ಸ್ಟ್ರಕ್ಷನಲ್ಲಿ ಬಂದು ಒಂದು ಕಾಯಿಲ್ ಇದೆ, ಸರ್ಕ್ಯುಲರ್ ಶೇಪಲ್ಲಿ ಕಾಯಿಲ್ ಇದೆ. ಸೊ ಕಾಯಿಲ್ ಮಧ್ಯೆ ಒಂದು ಸ್ಪಿಂಡಲ್, ಅದಕ್ಕೆ ಒಂದು ಪಾಯಿಂಟ್ ಅಟ್ಯಾಚ್ ಆಗಿದೆ. ಸೊ ಡ್ಯಾಂಪಿಂಗ್ ಚೇಂಬರ್ ಅಟ್ಯಾಚ್ ಆಗಿದೆ, ಜೊತೆಯಲ್ಲಿ ಒಂದು ಮೂವಿಂಗ್ ಐರನ್ ಅಟ್ಯಾಚ್ ಆಗಿದೆ, ಐರನ್ ಪೀಸ್ ಒಂದು. ಸೊ ನೀವು ಆ್ಯಸ್ ನೀವು ಈ ಕಾಯಿಲ್ ಎಂಡ್ಸ್ಗೆ ನೀವು ಯಾವ ಒಂದು ಎಲೆಕ್ಟ್ರಿಕಲ್ ಕ್ವಾಂಟಿಟಿನ ನೀವು ಮೆಜರ್ ಮಾಡ್ತಾ ಇದ್ದೀರಾ, AC ಅಥವಾ DC ವೋಲ್ಟೇಜ್ ಕರೆಂಟ್ ಏನು ಮೆಜರ್ ಮಾಡ್ತಾ ಇದ್ದೀರಾ, ಈ ಕಾಯಿಲ್ ಎಂಡ್ಸಿಗೆ ನೀವು ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಈ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಈ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಪೊಲ್ಯಾರಿಟಿ ಕ್ರಿಯೇಟ್ ಆಗುತ್ತೆ, ನಾರ್ತ್ ಆ್ಯಂಡ್ ಸೌತ್ ಪೊಲ್ಯಾರಿಟಿ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಆ ಕಡೆಗೆ ಈ ಮೂವಿಂಗ್ ಐರನ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಈ ಮೂವಿಂಗ್ ಐರನ್ ಅಟ್ರಾಕ್ಟ್ ಆದಾಗ ಏನಾಗುತ್ತೆ, ಈ ಐರನ್ ಪೀಸ್ ಏನಿದೆ ಅದು ಸ್ಪಿಂಡಲ್ಗೆ ಅಟ್ಯಾಚ್ ಆಗಿದೆ, ಸ್ಪಿಂಡಲ್ಗೆ ಪಾಯಿಂಟರ್ ಕೂಡ ಅಟ್ಯಾಚ್ ಆಗಿದೆ. ಮೂವಿಂಗ್ ಐರನ್ ಅಟ್ರಾಕ್ಟ್ ಆದ ತಕ್ಷಣ ರೊಟೇಟ್ ಆಗುತ್ತೆ. ಸೊ ಆಗ ಸ್ಪಿಂಡಲ್ ಕೂಡ ರೊಟೇಟ್ ಆಗುತ್ತೆ, ಜೊತೆಯಲ್ಲಿ ಪಾಯಿಂಟರ್ ಕೂಡ ರೊಟೇಟ್ ಆಗಿ ಡಿಫ್ಲೆಕ್ಟ್ ಆಗುತ್ತೆ. ಸೊ ಡಿಫ್ಲೆಕ್ಟಿಂಗ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಈ ಮೂವಿಂಗ್ ಐರನ್ನಿಂದ. ಮೂವಿಂಗ್ ಐರನ್ ಮೂವ್ ಆದ ತಕ್ಷಣ ಏನಾಗುತ್ತೆ, ಪಾಯಿಂಟಲ್ಲಿ ಡಿಫ್ಲೆಕ್ಟಿಂಗ್ ಫೋರ್ಸ್ ಪ್ರೊಡ್ಯೂಸ್ ಆಗಿ ಪಾಯಿಂಟರ್ ಮೂವ್ ಆಗಿ ಸ್ಕೇಲ್ ಮೇಲೆ ರೀಡಿಂಗ್ ಕೊಡುತ್ತೆ. ಸೊ ಈ ಎರಡು ಗ್ರಾವಿಟಿ ವೆಯ್ಟ್ಸ್ ಏನಿದೆ, ಬ್ಯಾಲೆನ್ಸ್ ವೆಯ್ಟ್, ಕಂಟ್ರೋಲ್ ವೆಯ್ಟ್ ಏನು ಮಾಡುತ್ತೆ, ಎಕ್ಸಾಕ್ಟ್ ಪೊಸಿಷನ್ಗೆ ಪಾಯಿಂಟರ್ನ ಸ್ಟಾಪ್ ಮಾಡಿ ರೀಡಿಂಗ್ ಕೊಡುತ್ತೆ. ಬ್ಯಾಲೆನ್ಸ್ ವೆಯ್ಟ್ ನೀವು ಸಪ್ಲೈನ ಡಿಸ್ಕನೆಕ್ಟ್ ಮಾಡಿದಾಗ ಈ ಬ್ಯಾಲೆನ್ಸ್ ವೆಯ್ಟ್ ಪಾಯಿಂಟರ್ನ 0 ಪೊಸಿಷನ್ಗೆ ತರುತ್ತೆ. ಸೊ ಇದೆರಡು ಕೆಲಸ ಈ ಗ್ರಾವಿಟಿ ವೆಯ್ಟ್ಸ್ ಏನಿದೆ, ಗ್ರಾವಿಟಿ ಫೋರ್ಸ್ ಅದು ಮಾಡುತ್ತೆ. ನೆಕ್ಸ್ಟ್ ಡ್ಯಾಂಪಿಂಗ್ ಚೇಂಬರ್ ಏನು ಮಾಡುತ್ತೆ, ಇದು ಪಾಯಿಂಟರ್ ಟು ಆ್ಯಂಡ್ ಫ್ರಮ್ ವೈಬ್ರೇಟ್ ಆಗದೆ ಇರೋ ಹಾಗೆ ಎಕ್ಸಾಕ್ಟ್ ಪೊಸಿಷನಲ್ಲಿ ಬಂದು ರೀಡಿಂಗ್ ತೋರಿಸ್ಬೇಕು. ಆ ಥರ ಡ್ಯಾಂಪಿಂಗ್ ಚೇಂಬರ್ನಲ್ಲಿ ಡ್ಯಾಂಪಿಂಗ್ ಫೋರ್ಸು ಪಾಯಿಂಟರ್ ಮೇಲೆ ಅಪ್ಲೈ ಆಗುತ್ತೆ. ಸೊ ಇದು ಏರ್ ಡ್ಯಾಂಪಿಂಗ್ ಚೇಂಬರು. ಈ ಚೇಂಬರ್ ಒಳಗಡೆ ಏರ್ ಇರುತ್ತೆ. ಸೊ ಅದೇನು ಮಾಡುತ್ತೆ, ಈ ಪಿಸ್ಟನ್ನು ಪಾಯಿಂಟರ್ ಮೂವ್ ಆದಾಗ ಪಿಸ್ಟನ್ ಕೂಡ ಮೂವ್ ಆಗುತ್ತೆ. ಸೊ ಇದು ಗ್ರ್ಯಾಜುಯಲ್ ಆಗಿ ನಿಧಾನಕ್ಕೆ ಮೂವ್ ಆಗೋದ್ರಿಂದ ಪಾಯಿಂಟರ್ ಕೂಡ ನಿಧಾನಕ್ಕೆ ಬಂದು ಎಕ್ಸಾಕ್ಟ್ ಪೊಸಿಷನ್ಗೆ ಬಂದು ನಿಲ್ಲುತ್ತೆ ವಿತೌಟ್ ಎನಿ ವೈಬ್ರೇಷನ್. ಇದಿಷ್ಟು ಇದು ವರ್ಕಿಂಗ್ ಆಫ್ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಸೊ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ನ ನಾವು AC DC ವೋಲ್ಟೇಜ್ ಕರೆಂಟ್ ಎಲ್ಲ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. AC ವೋಲ್ಟೇಜ್, AC ಕರೆಂಟ್, DC ವೋಲ್ಟೇಜ್, DC ಕರೆಂಟ್. ಇಷ್ಟು ಇದ್ರದ್ದು ಅಪ್ಲಿಕೇಶನ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಸೊ ಇದರಲ್ಲಿ ಇನ್ನೊಂದು ಟೈಪ್, ಸೊ ಅದು ರಿಪಲ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಅದನ್ನು ನೆಕ್ಸ್ಟ್ ನೋಡೋಣ. ಸೊ ಈಗ ನೋಡಿ, ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ರಿಪಲ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ನ ಕನ್ಸ್ಟ್ರಕ್ಷನ್ ಡೀಟೇಲ್ಸು. ಸೊ ಇದು ಕೂಡ ನಾನು ಅದರಲ್ಲಿ ಹೇಳಿದ್ನಲ್ಲ ಸರ್ಕ್ಯುಲರ್ ಟೈಪ್ ಕಾಯಿಲ್ ಅಂತ ಹೇಳಿ. ಸೊ ಇದು ಕೂಡ ಸರ್ಕ್ಯುಲರ್ ಶೇಪಲ್ಲಿ ಕಾಯಿಲ್ ಇದೆ. ಸೊ ಇದ್ರ ಮಧ್ಯೆ ಒಂದು ಸ್ಪಿಂಡಲ್ ಅಲಾಂಗ್ ವಿತ್ ಪಾಯಿಂಟರ್ ಆ್ಯಂಡ್ ಮೂವಿಂಗ್ ಐರನ್ನ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಇದರಲ್ಲಿ 2 ಮೂವಿಂಗ್ ಐರನ್ಸ್ ಕಾಣ್ತಾ ಇದೆ ನಿಮಗೆ, ಐರನ್ ಪೀಸ್ 2 ಕಾಣ್ತಾ ಇದೆ. ಸೊ ಒಂದು ಐರನ್ ಪೀಸು ಪಾಯಿಂಟರಿಗೆ ಅಟ್ಯಾಚ್ ಆಗಿದೆ, ಇನ್ನೊಂದು ಐರನ್ ಪೀಸು ಈ ಕಾಯಿಲ್ಗೆ ಅಟ್ಯಾಚ್ ಆಗಿರುತ್ತೆ. ಒಂದು ಪಾಯಿಂಟರ್ಗೆ ಅಟ್ಯಾಚ್ ಆಗಿದೆ, ಇನ್ನೊಂದು ಕಾಯಿಲ್ಗೆ ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಒಂದು ಫಿಕ್ಸ್ಡ್ ಮೂವಿಂಗ್ ಐರನ್, ಇನ್ನೊಂದು ಸೊ ಇದು ಕನ್ಸ್ಟ್ರಕ್ಷನಲ್ ಡೀಟೇಲ್ಸ್ ಆಫ್ ರಿಪಲ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟು. ಸರ್ಕ್ಯುಲರ್ ಕಾಯಿಲ್ ಇದೆ. ಸೊ ಅದರ ಮಧ್ಯೆ ಕಾಯಿಲ್ ಮಧ್ಯೆ ಸ್ಪಿಂಡಲ್ಗೆ ಒಂದು ಮೂವಿಂಗ್ ಐರನ್ ಪೀಸ್ ಅಟ್ಯಾಚ್ ಆಗಿದೆ. ಸೊ ಇನ್ನೊಂದು ಐರನ್ ಪೀಸ್ ಅದು ಫಿಕ್ಸ್ಡ್ ಕಾಯಿಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಸ್ಪಿಂಡಲ್ ಜೊತೆ ಪಾಯಿಂಟರ್ ಕಂಟ್ರೋಲಿಂಗ್ ಸ್ಪ್ರಿಂಗ್ಸ್ ಅಟ್ಯಾಚ್ ಆಗಿದೆ. ಸೊ ನೀವು ಈ ಕಾಯಿಲ್ ಎಂಡ್ಸ್ಗೆ ಸಪ್ಲೈ ಕೊಡ್ತೀರಾ, DC ಅಥವಾ AC ಸಪ್ಲೈ ಕೊಡ್ತೀರಾ, ಅವಾಗ ಏನಾಗುತ್ತೆ, ಈ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಪೊಲ್ಯಾರಿಟಿ ಕ್ರಿಯೇಟ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಪೊಲ್ಯಾರಿಟಿ ಮ್ಯಾಗ್ನೆಟೈಸ್ ಆಗುತ್ತೆ. ಈ ಕಾಯಿಲ್ ಏನಿದೆ ಅದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಮ್ಯಾಗ್ನೆಟೈಸ್ ಆಗುತ್ತೆ. ಸೊ ಆಗ ಏನಾಗುತ್ತೆ, ಸೊ ಎರಡು ಮೂವಿಂಗ್ ಐರನ್ ಪೀಸಸ್ ಏನಿದೆ, ಒಂದು ಮೂವಿಂಗ್ ಐರನ್, ಇನ್ನೊಂದು ಫಿಕ್ಸ್ಡ್ ಐರನ್, ಎರಡೂ ಕೂಡ ಮ್ಯಾಗ್ನೆಟೈಸ್ ಆಗುತ್ತೆ ಡ್ಯೂ ಟು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಾಯಿಲ್ ಏನಿದೆ ಅದು ಮ್ಯಾಗ್ನೆಟೈಸ್ ಆಗಿರೋದ್ರಿಂದ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಸೊ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಈ 2 ಐರನ್ ಪೀಸ್ ಇರೋದ್ರಿಂದ, ಸೊ ಈ 2 ಐರನ್ ಪೀಸು ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರೋದ್ರಿಂದ ಅದಕ್ಕೆ ರಿವರ್ಸ್ ಪೊಲ್ಯಾರಿಟಿ ಈ 2 ಐರನ್ ಪೀಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಫಿಕ್ಸ್ಡ್ ಆ್ಯಂಡ್ ಇನ್ನೊಂದು. ಸೊ ಒಂದು ಮೂವಿಂಗ್ ಐರನ್, ಇನ್ನೊಂದು ಫಿಕ್ಸ್ಡ್ ಐರನ್ ಏನಿದೆ, ಆ ಎರಡರಲ್ಲೂ ಕೂಡ ಒಂದು ರಿವರ್ಸ್ ಮ್ಯಾಗ್ನೆಟಿಕ್ ಪೊಲ್ಯಾರಿಟಿ ಕ್ರಿಯೇಟ್ ಆಗುತ್ತೆ. ಸೊ ಎರಡರಲ್ಲೂ ಸೇಮ್ ಪೊಲ್ಯಾರಿಟಿ ಇರೋದ್ರಿಂದ ಏನಾಗುತ್ತೆ, ಈ ಎರಡೂ ಐರನ್ ಪೀಸಸ್ ರಿಪಲ್ ಆಗ್ತವೆ. ಸೊ ಅವಾಗೇನಾಗುತ್ತೆ, ಇದು ಫಿಕ್ಸ್ಡ್ ಐರನ್ ಪೀಸ್ ಅಲ್ಲೇ ಇರುತ್ತೆ. ಮೂವಿಂಗ್ ಐರನ್ ಪೀಸ್ ಏನಾಗುತ್ತೆ, ರಿಪಲ್ ಆದಾಗ ಏನಾಗುತ್ತೆ, ಅದು
ಈ ಫಿಕ್ಸ್ಡ್ ಐರನ್ ಪೀಸಿಂದ ಸ್ವಲ್ಪ ದೂರ ಜರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ದೂರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಸ್ಪಿಂಡಲ್ಲು ರೊಟೇಟ್ ಆಗುತ್ತೆ, ರಿಪಲ್ ಆಗೋದ್ರಿಂದ, ಎರಡು ಐರನ್ ಪೀಸಸ್ ರಿಪಲ್ ಆಗೋದ್ರಿಂದ. ಸೊ ಇದು ಮೂವೇಬಲ್ ಐರನ್ ಪೀಸ್ ಏನಾಗುತ್ತೆ, ದೂರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ದೂರ ಬರಬೇಕಂದ್ರೆ ಇದೇನಾಗುತ್ತೆ, ಸ್ಪಿಂಡಲ್ ರೊಟೇಟ್ ಆಗುತ್ತೆ. ಸ್ಪಿಂಡಲ್ ರೊಟೇಟ್ ಆದಾಗ ಏನಾಗುತ್ತೆ, ಪಾಯಿಂಟರ್ ಕೂಡ ರೊಟೇಟ್ ಆಗುತ್ತೆ. ಸೊ ಪಾಯಿಂಟರು ಈ ಕಾಯಿಲ್ಗೆ ಏನು ಸಪ್ಲೈ ಕೊಟ್ಟಿದ್ದೀರಾ, ಮೆಜರ್ ಮಾಡ್ತಾಯಿದ್ದೀರಾ, ಸೊ ಅದನ್ನು ರೀಡಿಂಗ್ ಕೊಡುತ್ತೆ ನಿಮಗೆ. ಸೊ ಆ ರೀಡಿಂಗ್ ಕೊಡುತ್ತೆ ಪಾಯಿಂಟರಲ್ಲಿ. ನೀವು ಏನು ವೋಲ್ಟೇಜ್ ಅಥವಾ ಕರೆಂಟ್ ಮೆಜರ್ ಮಾಡ್ತಾಯಿದ್ದೀರಾ, AC ಅಥವಾ DC, ಅದು ನಿಮಗೆ ಈ ಸ್ಕೇಲ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ಇದಿಷ್ಟು ವರ್ಕಿಂಗ್ ಆಫ್ ರಿಪಲ್ಷನ್ ಟೈಪ್ ಮೂವಿಂಗ್ ಐರನ್. ಸೊ ಅಟ್ರಾಕ್ಷನ್ ಟೈಪಲ್ಲಿ ಏನಾಗುತ್ತೆ, ನಿಮಗೆ ಜಸ್ಟ್ ಅದೊಂದು ಒಂದೇ ಒಂದು ಐರನ್ ಪೀಸ್ ಇತ್ತು. ಸೊ ಹಾಗೆ ಅದು ಅಟ್ರಾಕ್ಟ್ ಆಗ್ತಾಯಿತ್ತು. ಸೊ ಹಾಗೆ ಅದು ಪಾಯಿಂಟರ್ ಮೂವ್ ಆಗ್ತಾಯಿತ್ತು. ಸೊ ಇದರಲ್ಲಿ ಎರಡು ಐರನ್ ಪೀಸ್ ಇದೆ, ಒಂದು ಫಿಕ್ಸ್ಡ್, ಒಂದು ಮೂವೇಬಲ್ ಐರನ್ ಪೀಸು. ಸೊ ಇಲ್ಲಿ ಎರಡು ಸೇಮ್ ಪೊಲಾರಿಟಿ ಕ್ರಿಯೇಟ್ ಆಗಿರೋದ್ರಿಂದ ರಿಪಲ್ ಆಗ್ತವೆ. ಸೊ ರಿಪಲ್ ಆಗಿ ಏನಾಗುತ್ತೆ, ಈ ಶಾಫ್ಟು ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಸ್ಪಿಂಡಲ್ ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪಾಯಿಂಟರ್ ಕೂಡ ರೊಟೇಟ್ ಆಗುತ್ತೆ. ಸೊ ಇದರಲ್ಲಿ ರಿಪಲ್ಷನ್ ಟೈಪ್ ಅಂದರೆ ಇಷ್ಟೇ ವರ್ಕಿಂಗ್ ಇರೋದು. ಸೊ ಇದಿಷ್ಟು ರಿಪಲ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ದು ವರ್ಕಿಂಗ್. ಸೊ ಇದನ್ನು ಕೂಡ ನಾವು AC ಆ್ಯಂಡ್ DC ವೋಲ್ಟೇಜ್ ಕರೆಂಟ್ ಮೆಜರ್ಮೆಂಟ್ಸ್ಗೆ ಯೂಸ್ ಮಾಡ್ಬೋದು. ಇದು ಕೂಡ ಒಂದು ರಿಪಲ್ಷನ್ ಟೈಪ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸಿಗೆ ಎಕ್ಸಾಂಪಲ್ ಇಮೇಜ್. ಇಲ್ಲೂ ಕೂಡ ನೋಡಿ, ಒಂದು ಮೂವೇಬಲ್ ಐರನ್ ಪೀಸ್ ಇದೆ, ಇನ್ನೊಂದು ಫಿಕ್ಸ್ಡ್ ಐರನ್ ಪೀಸ್ ಇದೆ. ಇದು ನೋಡಿ, ಇದು ಕಾಯಿಲ್ ಇದೆ, ಸರ್ಕ್ಯುಲರ್ ಕಾಯಿಲು. ಆ ಕಾಯಿಲ್ದು ಕೋರ್ ಏನಿದೆ, ಕೋರ್ಗೆ ಒಂದು ಐರನ್ ಪೀಸ್ ಅಟ್ಯಾಚ್ ಆಗಿದೆ, ದಿಸ್ ಈಸ್ ಫಿಕ್ಸ್ಡ್ ಐರನ್ ಪೀಸ್. ಸೊ ಇನ್ನೊಂದು ಶಾಫ್ಟಿಗೆ ಅಟ್ಯಾಚ್ ಆಗಿದೆ, ಇದು ಮೂವೇಬಲ್ ಅಥವಾ ಮೂವಿಂಗ್ ಐರನ್ ಪೀಸ್. ಸೊ ಇಲ್ಲಿ ನೀವು ಸಪ್ಲೈ ಕೊಟ್ಟ ತಕ್ಷಣ ಕಾಯಿಲ್ಗೆ ಏನಾಗುತ್ತೆ, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದಕ್ಕೆ ಅಪೋಸಿಟ್ ಪೊಲಾರಿಟಿ ಈ ಎರಡು ಐರನ್ ಪೀಸಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಎರಡು ಐರನ್ ಪೀಸಲ್ಲಿ ರಿವರ್ಸ್ ಪೊಲಾರಿಟಿ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ, ಸೊ ಎರಡು ಐರನ್ ಪೀಸಲ್ಲಿ ರಿವರ್ಸ್ ಪೊಲಾರಿಟಿ ಕ್ರಿಯೇಟ್ ಆಗುತ್ತೆ. ರಿವರ್ಸ್ ಪೊಲಾರಿಟಿ ಕ್ರಿಯೇಟ್ ಆದಾಗ ಏನಾಗುತ್ತೆ, ಒಂದು ಪೀಸಿಂದ ಇನ್ನೊಂದು ಪೀಸು ರಿಪಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಪಲ್ ಆದಾಗ ಏನಾಗುತ್ತೆ, ಫಿಕ್ಸ್ಡ್ ಪೀಸ್ ಅಲ್ಲೇ ಇರುತ್ತೆ, ಮೂವೇಬಲ್ ಐರನ್ ಏನಾಗಿದೆ ಅದು ರಿಪಲ್ ಆಗಿ ದೂರ ಬರುತ್ತೆ. ದೂರ ಬರಬೇಕಂದ್ರೆ ಏನಾಗಬೇಕದು, ಸೊ ಒನ್ ಎಂಡ್ ಒಂದು ಸ್ಪಿಂಡಲ್ಗೆ ಅಟ್ಯಾಚ್ ಆಗಿದೆ. ಸೊ ಇನ್ನೊಂದು ಪೀಸ್ ಹತ್ರ ಇತ್ತು, ಅದು ಈ ಕಡೆ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಮ್ ಕ್ಲಾಕ್ ವೈಸ್ಗೆ ಈ ಕಡೆಗೆ ಬರುತ್ತೆ. ಸೊ ಅವಾಗೇನಾಗುತ್ತೆ, ಸ್ಪಿಂಡಲ್ ಕೂಡ ರೊಟೇಟ್ ಆಗುತ್ತೆ. ಸ್ಪಿಂಡಲ್ಗೆ ಪಾಯಿಂಟ್ ಅಟ್ಯಾಚ್ ಆಗಿದೆ, ಪಾಯಿಂಟರ್ ಕೂಡ ಮೂವ್ ಆಗಿ ನಿಮಗೆ ಡಿಸೈರ್ಡ್ ಸ್ಕೇಲ್ ಮೇಲೆ ಡಿಸೈರ್ಡ್ ರೀಡಿಂಗ್ ಅಥವಾ ನೀವೇನು ಮೆಜರ್ ಮಾಡ್ತಾಯಿದ್ದೀರಾ ಆ ರೀಡಿಂಗ್ನ ಸ್ಕೇಲ್ ಮೇಲೆ ತೋರಿಸುತ್ತೆ. ಸೊ ಇದಿಷ್ಟು ವರ್ಕಿಂಗ್ ಆಫ್